ಹಾವನ್ ಮೊಟ್ಟೆ ಅಂತೆ ಇದು. 2 3 ಐತೆ, 4 ಅಲ್ಲೇ ಎದ್ದಿದ್ರೆ ಏನಾಗಿತ್ತು. ಹಾವಿನ ಮೊಟ್ಟೆ ಸಿಕ್ತು ಅಂತ ಫುಲ್ಲು ನೋಡ್ತವ್ರೆ ಎಲ್ಲ. ಹೌದು, ಹಾವಿನ ಮೊಟ್ಟೆನೇನೆ. ಹಾವಿನ ಮೊಟ್ಟೆ ನೋಡ್ರಿ, ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಷ್ಟೊಂದು ಇತ್ತಂತೆ ನೆನ್ನೆ, ಇವತ್ತು ಕಡಿಮೆ ಐತೆ. ಇವತ್ತು ಬರ್ಬೋದೇನೋ ಈಚೆ. ಇಲ್ಲೊಂದು ಸಿಕ್ತು. ಓ ಇಲ್ಲೊಂದೈತೆ, ಓ ಅಲ್ಲೊಂದು, ಇಲ್ಲೊಂದು, ದೇವ್ರೇ ಎಲ್ಲಿ ಇಷ್ಟೊಂದು ಹಾವು ಮೊಟ್ಟೆಗಳು ಹುಡ್ಕಿದಿರಿ ನಾವು. ಹಾವಿನ ಮೊಟ್ಟೆ ತುಂಬಾ ದೂರ, ಅಂದ್ರೆ ಆ ಕಡೆ ಬೆಟ್ಟದ ಕೊನೆಗೆ ತಗೊಂಡೋಗಿ ಹಾಕ್ಬಿಟ್ಟು ಬಂದ್ಬಿಟ್ವಿ. ತುಂಬಾ ದೂರ ಗಾಡಿಲಿ ಹೋಗಿ ಕವರಲ್ಲಿ ಹಾಕೊಂಡು. ಮನೆ ಹತ್ರ ಬೇಡ ಅಂತ, ಮರಿ ಹಾಕಿದ್ರೆ ಎಲ್ಲಾನು ಮನೆ ಕಡೆ ಬರುತ್ತೆ, ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಹಾಗಾಗಿ ಬೆಟ್ಟದ ಕೊನೆಗೆ ತಗೊಂಡೋಗಿ ಹಾಕ್ಬಿಟ್ಟು ಬಂದ್ಬಿಟ್ವಿ ದೂರ, ಬೆಟ್ಟದ ಸೈಡಲ್ಲಿ ಹಾಕ್ಬಿಟ್ಟು ಬಂದ್ಮೇಲೆ ನಮ್ಮ ಅಮ್ಮನೂ ಚಿಕ್ಕಮ್ಮ ಫುಲ್ಲು ಕ್ಲೀನಿಂಗ್ ಮಾಡ್ತವ್ರೆ ಕೈ ತೋಟದಲ್ಲಿ. ಸಿಕ್ಕಿರೋ ಕಾರಣ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಭಯ ಆಯ್ತಾ. ಹುಡುಗರೆಲ್ಲ ಆಟ ಆಡ್ತಾವ್ರೆ. ಅಲ್ಲಿ ಮಾಡಿದ ಕೆಲಸ ಸಾಲದಂತ ನಮ್ಮ ಅಮ್ಮ ಇಲ್ಲೂ ಬಂದ್ ಮಾಡ್ತಾವಳೆ ನೋಡಿ. ತುಂಬಾ ಜನ ಮಕ್ಕಳಿದ್ದಾರೆ, ಹಾಗಾಗಿ ಭಯ ಪಟ್ಟು ದೂರ ಹಾಕ್ಬಿಟ್ವಿ. ಕರೆದ್ರೆ ಬಂದೇ ಇಲ್ಲ ಅವರು. ಎಷ್ಟೊಂದ್ ಗಿಡ ಬೆಳ್ಸವ್ರ ಗೊತ್ತಾ ನಮ್ಮಮ್ಮ. ಆ ಕಡೆ ಎಲ್ಲಾನು ಬೆಳ್ಸವ್ರೆ. ಮಾವಿನಕಾಯಿ ಎಲ್ಲ ತಗೊಂಡು ಬಂದ್ವಿ. ನನ್ಗೆ ನನ್ನ ತಮ್ಮನ್ಗೆ ಎಲ್ಲಾನು ಮಾವಿನಕಾಯಿ ತಗೊಂಡು ಮತ್ತೆ ಮಿಗ್ಲಿರೋದು ಅಮ್ಮಗೂ ಇಟ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡ್ವು. ತುಂಬಾ ಟೇಸ್ಟಿ ಆಗಿತ್ತು. ಮ್ಯಾಂಗೋಸು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಮತ್ತೆ ಎಲ್ಲ ಆದ್ಮೇಲೆ ಊಟ ಎಲ್ಲ ಚೆನ್ನಾಗಿ ತಿಂದು ಬ್ಯಾಟಿಂಗ್ ಮಾಡಿ ನಮ್ಮ ಅತ್ತಿಗೆ ಚಿಕನ್ನು ಮಟನ್ನು ಎಲ್ಲ ಮಾಡಿದ್ರು. ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಕಬಾಬು, ಮೊಟ್ಟೆ, ಸೈಡ್ ಡಿಶು ಎಲ್ಲ ಮಾಡಿದ್ರು. ತಿಂದು ಚೆನ್ನಾಗಿ ನಾವು ಹೊರಟ್ವಿ ನಮ್ಮ ಮನೆ ಕಡೆ. ಯಾವ ತರ ಇತ್ತು ವಿಡಿಯೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.